ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. 15 ಜನ ಗಲ್ಲು ಶಿಕ್ಷೆಗೀಡಾದವರ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆಗೊಳಿಸಿದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಏಕೈಕ ಕಾರಣ ಅಂದರೆ ರಾಷ್ಟ್ರಪತಿಗಳ ಕ್ಷಮಾದಾನದ ಅರ್ಜಿ ವಿಲೇವಾರಿ ವಿಳಂಬ ಆಗಿರುವಂಥದ್ದು. ಸುಪ್ರೀಂ ಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿದ ನಂತರ ಅವರನ್ನು ಗಲ್ಲಿಗೆ ಹಾಕದೆ ವರ್ಷಗಳ ಮಾತ್ರ ಅಲ್ಲ, ದಶಕಗಳ ಕಾಲ ಹಾಗೆ ಇಟ್ಕೊಂಡಿರುವಂಥದ್ದು. 20 ವರ್ಷ 15 ವರ್ಷ ಜೈಲಿನಲ್ಲಿ ಕಳೆದಿದ್ದಾರೆ. ಆ ಕಾರಣದಿಂದಾಗಿ ಅವರ ಗಲ್ಲು ಶಿಕ್ಷೆಯನ್ನು ರದ್ದುಗೊಳಿಸಬೇಕು ಅನ್ನುವಂಥ ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ ಕರ್ನಾಟಕದ 7 ಜನ ಇರುವಂಥದ್ದು ಪ್ರಮುಖವಾದಂಥ ಅಂಶ. 7 ಜನರ ಪೈಕಿ 4 ಜನ ವೀರಪ್ಪನ ಸಹಚರರಾಗಿದ್ದರು. ಪಾಲಾರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಭಾಗಿಯಾಗಿದ್ದ ಆರೋಪ ಅವರ ಮೇಲೆ ಸಾಬೀತಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ವರದಿ ಇಲ್ಲಿದೆ. ಕಳೆದ 10-12 ವರ್ಷಗಳಿಂದ ಭಯದಲ್ಲಿ ದಿನಗಳನ್ನ ದೂಡ್ತಾ ಇದ್ದ ಜ್ಞಾನಪ್ರಕಾಶ್, ಬಿಲ್ವೇಂದ್ರನ್, ಸೈಮನ್ಸ್, ಮೀಸೆಕಾರ ಮಾದಯ್ಯ ಮೊಗದಲ್ಲಿ ಆತಂಕದ ವಾತಾವರಣ ದೂರವಾಗಿದೆ. ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಆರೋಪಿಗಳು ಕ್ಷಮಾದಾನ ಕೋರಿ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದ್ರು. ಆದರೆ 9 ವರ್ಷಗಳಾದರೂ ಕ್ಷಮಾದಾನದ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕ್ಷಮಾದಾನ ಅರ್ಜಿಯನ್ನ ತಿರಸ್ಕರಿಸಿದ್ರು. ಆದರೆ ಕ್ಷಮಾದಾನ ಅರ್ಜಿ ವಿಲೇವಾರಿ ವಿಳಂಬ ಮಾಡಿದ್ದಾರೆ ಅಂತ ಸುಪ್ರೀಂಗೆ ಅಪರಾಧಿಗಳ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕ್ಷಮಾದಾನ ಅರ್ಜಿ ವಿಲೇವಾರಿ ವಿಳಂಬ ಹಿನ್ನೆಲೆಯಲ್ಲಿ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಿದೆ. 1993ರ ಪಾಲಾರ ನೆಲಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಜ್ಞಾನಪ್ರಕಾಶ್, ಬಿಲವೇಂದ್ರನ್, ಸೈಮನ್ಸ್, ಮೀಸೆಕಾರ ಮಾದಯ್ಯರು ಅಪರಾಧಿಗಳಾಗಿದ್ರು. 5 ಪೊಲೀಸರು ಸೇರಿ 22 ಜನರ ಹತ್ಯೆ ಮಾಡಿದ ಆರೋಪ ಇವರ ಮೇಲಿತ್ತು. ಹೀಗಾಗಿ 4 ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಈ ತೀರ್ಪನ್ನ ವೀರಪ್ಪನ್ ಸಹಚರರ ಪರ ವಕೀಲರಾದ ವೇಣುಗೋಪಾಲ್ ಸ್ವಾಗತಿಸಿದ್ದಾರೆ. ಕ್ಷಮಾದಾನವನ್ನು ಕೇಳಿ ನೀಡಿದ ಅರ್ಜಿಯನ್ನ ಅನಗತ್ಯ ವಿಳಂಬ ಮಾಡಿದರೆ ಅವರನ್ನು ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಿದಂತೆ ಆಗ್ತದೆ. ಅದು ಅಸಂವಿಧಾನಿಕ. ಆ ರೀತಿಯ ಜೈಲಿನಲ್ಲಿ ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಆ ಕಾರಣದಿಂದ ಅವರಿಗೆ ಈಗಾಗಲೇ ವಿಧಿಸಲ್ಪಟ್ಟ ಮರಣದಂಡನೆ ಜೀವಾವಧಿಯಾಗಿ ಹಿಂದಿರುಗೋಕ್ಕೆ ಅವರಿಗೆಲ್ಲ ಹಕ್ಕುಗಳಿದ್ದರಿಂದ ಅವರಿಗೆ ಇದನ್ನು ಕಮ್ಯೂಟ್ ಮಾಡಿದೆ ಅಂತೇಳಿ ತೀರ್ಪು ಕೊಟ್ಟಿದೆ. ಇನ್ನು ಮಂಗಳೂರಿನ ವಾಮಂಜೂರು ಹತ್ಯಾಕಾಂಡದ ಅಪರಾಧಿ ಪೆರಿಯಡ್ಕದ ನಿವಾಸಿ ಪ್ರವೀಣ್ಗೂ ಗಲ್ಲು ಶಿಕ್ಷೆ ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಟ್ಟಿದೆ. ಮೂಲತಃ ಟೈಲರ್ ಆಗಿದ್ದ ಪ್ರವೀಣ್ 1994 ಫೆಬ್ರವರಿ 23ರಂದು ಚಿನ್ನದ ಆಸೆಗಾಗಿ ತನ್ನ 4 ಸಂಬಂಧಿಕರನ್ನ ಹತ್ಯೆಗೈದಿದ್ದ. ಇದಕ್ಕೆ ಸುಪ್ರೀಂ ಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿತ್ತು. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಯುವತಿ ಮೇಲೆ ಅತ್ಯಾಚಾರ ನಡೆದಿತ್ತು. ಪ್ರಕರಣದ ಆರೋಪಿಗಳಾದ ಶಿವು, ಜಡೇಸ್ವಾಮಿಗೆ ಚಾಮರಾಜನಗರ ಜಿಲ್ಲಾ ಸತ್ರ ನ್ಯಾಯಾಲಯ 2011 ಜುಲೈ 15ರಂದು ಮರಣದಂಡನೆ ಶಿಕ್ಷೆ ವಿಧಿಸಿತ್ತು. ಕ್ಷಮಾದಾನ ಅರ್ಜಿ ವಿಲೇವಾರಿ ವಿಳಂಬ ಹಿನ್ನೆಲೆಯಲ್ಲಿ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಗೆ ಸುಪ್ರೀಂ ಮಾರ್ಪಾಟು ಮಾಡಿದೆ. ಸದ್ಯ ಇವರೆಲ್ಲ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿದ್ದಾರೆ. ಒಟ್ಟಾರೆ ಗಲ್ಲು ಕುಣಿಕೆಯ ಆತಂಕದಲ್ಲಿದ್ದ ಇವರೆಲ್ಲ ನಿರಾಳವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಎಸ್, 2 ಬೇರೆ ಬೇರೆ ಸಂದರ್ಭಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳನ್ನು ನಾವು ಮಾಡಿದ್ವಿ. ಪಾಲಾರ್ ಬಾಂಬ್ ಬ್ಲಾಸ್ಟ್ನ ಅಪರಾಧಿಗಳಿಗೆ ಕ್ಷಮಾದಾನದ ಅರ್ಜಿ ತಿರಸ್ಕೃತಗೊಂಡಾಗ ಗಲ್ಲಿಗೆ ಹಾಕಬೇಕೋ ಬೇಡವೋ ಅನ್ನುವಂಥ ವಿಷಯದಲ್ಲಿ ಕ್ಷಮಾದಾನದ ಅರ್ಜಿ ತಿರಸ್ಕೃತಗೊಂಡಿರೋದೇ ಫೈನಲ್ ಸ್ಟೇಟ್ಮೆಂಟ್ ಆಗುತ್ತಾ ಅಥವಾ ಸುಪ್ರೀಂ ಕೋರ್ಟ್ ಮತ್ತೆ ಇಂಟರ್ಫಿಯರ್ ಆಗಬಹುದಾ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡಿದ್ವಿ. ಅದರ ಜೊತೆಗೆ ಶಿವು ಮತ್ತು ಜಡೇಸ್ವಾಮಿ ಪ್ರಕರಣದಲ್ಲೂ ಕೂಡ ನಾವು ಈ ಚರ್ಚೆಯನ್ನು ಮಾಡಿದ್ವಿ. ಅವತ್ತಿನ ಚರ್ಚೆಯಲ್ಲೂ ಕೂಡ ನಮ್ಮ ಜೊತೆ ಅಡ್ವೊಕೇಟ್ ಶಂಕರಪ್ಪ ಇದ್ದರು. ಇವತ್ತು ಕೂಡ ಅವರಿದ್ದಾರೆ. ಸರ್ ನಮಸ್ಕಾರ. ಏನು ಹೇಳ್ತೀರಿ ಸರ್? ಸುಪ್ರೀಂ ಕೋರ್ಟು ಕ್ಷಮಾದಾನದ ಅರ್ಜಿ ತಿರಸ್ಕೃತಗೊಂಡ್ರೆ ಅವರಿಗೆ ಗಲ್ಲು ಖಾಯಂ ಅನ್ನುವಂಥದ್ದು ಇಷ್ಟು ದಿವಸ ಇದ್ದಂಥ ಮಾಹಿತಿ, ಇಷ್ಟು ದಿವಸ ನಡೆದುಕೊಂಡು ಬಂದಂಥ ರೀತಿ. ಈಗ ನೋಡಿದ್ರೆ ನಡೆದುಕೊಂಡು ಬಂದಂಥ ರೀತಿ ಇತ್ತು. ಎಸ್ ಆದರೆ ಅನೇಕ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಅನೇಕ ಮಹಾಜ್ಞಾನಿಗಳಿಗೂ ಸಹ ಇವತ್ತು ದಿವಸ ಆ ವಿಚಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಡೀತು, ಅನೇಕ ಚರ್ಚೆಗಳು ನಡೆದು. ನಾನು 2 ಅಂಶಗಳನ್ನು ಸಹ ಹಿಂದೆ ಈ ಪಾಲಾರ್ ಬಾಂಬ್ ಕೇಸಲ್ಲಿ ವಿಚಾರದಲ್ಲಾಗಿರ್ಬೋದು ಅಥವಾ ಜಡೇಸ್ವಾಮಿ ಕೇಸಲ್ಲಿ ಆಗಿರ್ಬೋದು, ನಾನು 137 ಆಫ್ ಆರ್ಟಿಕಲ್ 137 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಈವನ್ ರಾಷ್ಟ್ರಪತಿಗಳು ತಿರಸ್ಕಾರ ಮಾಡಿದ್ರೂ ಸಹ ಈ ವಿಚಾರವನ್ನು ರಿವ್ಯೂ ಮಾಡುವಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದ್ದೇ ಇದೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನೇ ನಾವು
ಪ್ರತಿಯೊಬ್ಬ ನಾಗರಿಕನು ಸಹ ಪಾಲನೆ ಮಾಡಬೇಕಾಗಿರೋ ಅನಿವಾರ್ಯತೆ ಇದೆ. ಅದು ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗ್ಬೋದು, ಅಥವಾ ತಿರಸ್ಕರಿಸ್ಬೋದು ಅಥವಾ ಪುರಸ್ಕರಿಸಬಹುದು, ಅದು ಬೇರೆ ವಿಚಾರ. ಬಟ್ ರಿವ್ಯೂ ಮಾಡ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇದೆ ಅಂತಕ್ಕಂಥ ಒಂದು ಮಾತನ್ನು ನಾನು ಅನೇಕ ಸಂದರ್ಭದಲ್ಲಿ ಒತ್ತಿ ಹೇಳಿದೆ. ಇದನ್ನು ಅನೇಕ ವಕೀಲರು, ಅನೇಕ ಜನ ಬುದ್ಧಿಜೀವಿಗಳು ಸಹ, ಅನೇಕ ಜನ ಪತ್ರಕರ್ತರು, ಅನೇಕ ಜನ ಎಲ್ಲರೂ ಸಹ ಇದನ್ನು ತಿರಸ್ಕರಿಸಿದ್ರು. ಸರ್, ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ನನಗೊಂಥರ ಕಾಂಟ್ರಾಡಿಕ್ಟಿಂಗ್ ಒನ್ ಸೆಲ್ಫ್ ಅನ್ನಿಸ್ತಾ ಇದೆ. ಸುಪ್ರೀಂ ಕೋರ್ಟೇ ಗಲ್ಲು ಶಿಕ್ಷೆಯನ್ನು ಖಾಯಂಗೊಳಿಸಿತ್ತು, ಈಗ ಸುಪ್ರೀಂ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಡಿಸುತ್ತೆ. ನೋಡಿ, ಅದು ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಅವರು ಎಲ್ಲಿ ಮೂಲಭೂತ ಜನಸಾಮಾನ್ಯನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬರ್ತದೆ ಅಂತ ಕೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಬಂದಂಥ ಸಂದರ್ಭ ಆರ್ಟಿಕಲ್ 132 ಅಡಿಯಲ್ಲಿ ಅಥವಾ ಆರ್ಟಿಕಲ್ 32 ಅಡಿಯಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟ್ ಅವರು ಇಂಟರ್ವ್ಯೂನ್ ಆಗಿಬಿಟ್ಟು ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಅಥವಾ ಆರ್ಟಿಕಲ್ 136 ಅಡಿಯಲ್ಲಿ ಸ್ಪೆಷಲ್ ಪಿಟಿಷನಲ್ಲೂ ಸಹ ಅದನ್ನು ಇಂಟರ್ವ್ಯೂನ್ ಆಗಿ ಸೆಟ್ರೇಟ್ ಮಾಡ್ತಕ್ಕಂಥ ಅಧಿಕಾರ ದತ್ತಕವಾಗಿರ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಇವತ್ತಿನ ದಿವಸ 136 ಕೊಟ್ಟಿರ್ತಾರೆ, ಆರ್ಟಿಕಲ್ 136 ಜೈಲು ಶಿಕ್ಷೆಯನ್ನು ಕನ್ಫರ್ಮ್ ಮಾಡಿರ್ತಕ್ಕಂಥ ಒಂದು ಆದೇಶವನ್ನು ಏನು ರಾಷ್ಟ್ರಪತಿಗಳು ಸಂಬಂಧಪಟ್ಟಿರ್ತಕ್ಕಂಥ ಲೀಗಲ್ ಅಧಿಕಾರ ವ್ಯಕ್ತಿಗಳ ಜೊತೆ ಕನ್ಸಲ್ಟ್ ಮಾಡಿ ಅವ್ರಿಗೆ ಕನ್ಫರ್ಮ್ ಮಾಡಬೇಕಾ ಬೇಡ ಅಂತಕ್ಕಂಥ ಒಂದು ತೀರ್ಮಾನ ಕೈಗೊಂಡಾದ್ಮೇಲೆ ಎಲ್ಲಿ ಅದು ಲೇಟ್ ಆದಂಥ ಸಂದರ್ಭದಲ್ಲಿ, ಅದು ಕಾಲಮಿತಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅವರು ಈ ಒಂದು ವ್ಯಾಖ್ಯಾನವನ್ನು ಇವತ್ತಿನ ದಿವಸ ಆರ್ಟಿಕಲ್ 147 ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಿದೆ, ಅದರಿಂದ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗ್ತದೆ. ಎಸ್, ನಮ್ಮ ಜೊತೆ ಸೀತಾರಾಮ್ ಅವರಿದ್ದಾರೆ. ಸೀತಾರಾಮ್ 1994ರಲ್ಲಿ ತಮ್ಮ ಮನೆಯ 4 ಜನರನ್ನು ಕಳೆದುಕೊಂಡಿದ್ರು. ಇವರ ಮನೆಯ 4ವರನ್ನು ಚಿನ್ನದ ಆಸೆಗೆ ಪ್ರವೀಣ ಅನ್ನುವಂಥ ಒಬ್ಬ ಟೇಲರ್, ಇವರ ಹತ್ತಿರದ ಸಂಬಂಧಿ, ಆತನೇ ಕೊಲೆ ಮಾಡಿದ್ದ. ಆತನಿಗೂ ಕೂಡ ಗಲ್ಲು ಶಿಕ್ಷೆ ಆಗಿತ್ತು. ಆದರೆ ಈಗ ಆತನ ಗಲ್ಲು ಶಿಕ್ಷೆ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿತಗೊಂಡಿದೆ. ಸೀತಾರಾಮ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ನಿಮ್ಮ ಮನೆಯ 4ವರನ್ನು ಕೊಂದಂಥ ಹಂತಕ ನೇಣಿಗೆ ಏರಬೇಕು ಅಂತ ಬಹುಶಃ ತಾವು ಕೂಡ ನಿರೀಕ್ಷೆ ಇಟ್ಕೊಂಡಿದ್ರಿ ಅಂತ ಅನ್ಸುತ್ತೆ. ಈಗ ಆತನಿಗೆ ಜೀವಾವಧಿ ಶಿಕ್ಷೆ ಅಂತ ಸಾಬೀತಾಗಿದೆ ಅನ್ನುವಂಥದ್ದು ತೀರ್ಪು ಬಂದಿದೆ ಇವತ್ತು. ಕರೆಕ್ಟ್. ನಮ್ದು ಅಭಿಪ್ರಾಯ ಅಂದರೆ, ನಾವು ಆಗ ಅವನು ನನ್ನ ತಾಯಿಯ ಮತ್ತು ನನ್ನ ತಂಗಿ ಮತ್ತು ತಂಗಿಯ ಮಗಳು ಮತ್ತು ತಮ್ಮನನ್ನು ಕೊಲ್ಲುವಾಗ ನಾವು ಹೊರದೇಶದಲ್ಲಿದ್ದೆವು. ಓಕೆ. ಇದಕ್ಕೆ ಫಸ್ಟ್ ಕಷ್ಟ ಉಂಟು, ನಮಗೆ ಗೊತ್ತು. ಇದಕ್ಕೆ ಎಷ್ಟು ಕಷ್ಟಪಡಿ ಇದನ್ನು ನೋಡಿ. ಇದು ಗೌರ್ಮೆಂಟ್ ಕೇಸ್, ಇದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನು ಎತ್ತಿಡಬೇಕು, ಗೊತ್ತಾಯ್ತಲ್ಲ. ಇದಕ್ಕೋಸ್ಕರ ನಾವು ಕಷ್ಟ ಎಷ್ಟು ಪಟ್ಟಿದ್ದೇವೆ, ಎಷ್ಟು ಹಣ ಖರ್ಚು ಮಾಡಿದ್ದೇವೆ ಅಂತ ನಮಗೆ ಗೊತ್ತು. ನಮ್ದು ಉದ್ಯೋಗ ಕೂಡ ನಾವು ಕಳೆದುಕೊಂಡಿದ್ದೇವೆ. ಆಗ ನಾವು ಹೊರದೇಶದಲ್ಲಿ ಇದ್ದು ಇಲ್ಲಿ ಬರಬೇಕಾಗ್ತದೆ, ಗಡಿ ಅಂದರೆ ಪುನಃ ಬರಬೇಕಾಗ್ತದೆ ಅಲ್ಲ. ನಾವು ನಮ್ಮ ಮನೆಯಲ್ಲಿ ಯಾರು ಇಲ್ಲಿಲ್ಲ. ಇದನ್ನು ನಾವು ನೋಡಿ ಲಾಸ್ಟ್ವರೆಗೆ ಬಿಡಲಿಲ್ಲ. ಬೆನ್ನು ಹತ್ತಿ ಉಂಟಲ್ಲ ಈ ಕೇಸನ್ನು, ಅವನಿಗೆ ಗಲ್ಲು ಶಿಕ್ಷೆ ಬಹಳ ಪ್ರಯತ್ನ ಪಟ್ಟೆವು ನಾವು. ಲಾಸ್ಟಿಗೆ ನಮಗೆ ಪ್ರತಿಫಲ ಸಿಕ್ಕಿತ್ತು, ಖುಷಿಯಲ್ಲಿದ್ದೇವೆ ನಾವು. ಈಗ ಸಡನ್ಲಿ ಇವತ್ತು ನಮಗೆ ಕೆಲವು ಪೇಪರ್ನವ್ರದ್ದು ಕಾಲ್ ಬಂತು ನಮಗೆ, ಹೀಗೆ ಆಗಿದೆ ಅಂತ. ನಮಗೆ ಸ್ವಲ್ಪ ಸರ್ಪ್ರೈಸ್ ಆಯಿತು. ಎಂತ ಅಂತ ನೋಡಿ, ಎಲ್ಲಿ ಗಲ್ಲು ಶಿಕ್ಷೆ ಆಗಿದೆ, ಪ್ರೆಸಿಡೆಂಟ್ ಕೂಡ ಅವನಿಗೆ ಅಪ್ಲಿಕೇಶನ್ ಕೊಟ್ಟದ್ದಕ್ಕೆ ಇದು ಮರಣ ಶಿಕ್ಷೆಯನ್ನು ಕಡಿಮೆ ಮಾಡಿ ಜೀವಾವಧಿ ಶಿಕ್ಷೆ ಕೊಡುವಂತೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅವರು. ಆದರೆ ಎಂತ ಆಯಿತು ನೋಡಿ, ಪ್ರೆಸಿಡೆಂಟು ನೋ ಅಂತ ಹೇಳಿದ್ದಾರೆ, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕಂತ. ಪುನಃ ಇದನ್ನು ಎತ್ತಿ ಹಿಡಿದು ಯಾಕೆ ನಮಗೆ ಕೂಡ ಗೊತ್ತಿಲ್ಲ ಈಗ. ಯಾಕೆ ಅಂದ್ರೆ ರಾಷ್ಟ್ರಪತಿಗಳ ಟೇಬಲ್ ಮೇಲೆ ಆತನ ನಿಮ್ಮ ಮನೆಯವರ, ನಿಮ್ಮ ತಾಯಿ, ತಂಗಿ, ತಮ್ಮ ಮತ್ತು ತಂಗಿಯ ಮಗುವಿನ ಹಂತಕನ ಕ್ಷಮಾದಾನದ ಅರ್ಜಿ ವರ್ಷಗಳ ಕಾಲ ಧೂಳು ತಿಂತ ಕೂತ್ಕೊಂಡಿತ್ತು. ಅದೊಂದೇ ಕಾರಣದಿಂದಾಗಿ ಆತನ ಗಲ್ಲು ಶಿಕ್ಷೆ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿತಗೊಂಡಿರೋದು. ಸೀತಾರಾಮ್ ಅವರೇ, ನಮ್ಮ ಜೊತೆ ಲೈನ್ನಲ್ಲಿರಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ನಾನು ನಿಮ್ಮನ್ನು ಮಾತಾಡ್ತೀನಿ ಸರ್. ಇನ್ನೊಂದಷ್ಟು ಪ್ರಮುಖ ಪ್ರಶ್ನೆಗಳನ್ನು ಕೇಳೋದಿದೆ. ಸರ್ನ ಕೂಡ ಮಾತಾಡಿಸೋದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್.